ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬಾದಾಮಿ ಘಟಕದಿಂದ ಇಂದು ಬಾದಾಮಿಯ ತಹಶೀಲ್ದಾರ್ ಕಾರ್ಯಾಲಯ ಮಿನಿ ವಿಧಾನಸೌಧದ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಗ್ರಾಮ ಆಡಳಿತ ಸರ್ವ ಅಧಿಕಾರಿಗಳು ಕೈಗೆ ಕಪ್ಪು ಬಟ್ಟೆ ಕಟ್ಟಿ ಮೌನದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆ್ಯಪ್ಗಳಲ್ಲಿ ನಿರಂತರ ಕೆಲಸ ಮಾಡುವಂತೆ ಹೇರುತ್ತಿರುವ ಒತ್ತಡವನ್ನು ನಿಲ್ಲಿಸುವ ಕುರಿತು ಇನ್ನು ಹಲವಾರು ಪ್ರಮುಖ ಮೂಲ ಸೌಲಭ್ಯಗಳು ಹಾಗೂ ಬೇಡಿಕೆಗಳನ್ನು ಒದಗಿಸುವಂತೆ ಕೆಲವು ಇತಿಮಿತಿ ಮೀರಿದ ಒತ್ತಡಗಳನ್ನು ನಮ್ಮ ಮೇಲೆ ಹೇರುವುದನ್ನು ಕೈಬಿಡುವುದು ಸೇರಿದಂತೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಗ್ರಾಮ ಆಡಳಿತ ಅಧಿಕಾರಿಗಳು ಬಾದಾಮಿ ಘಟಕದಿಂದ ಮುಷ್ಕರ ಪ್ರಾರಂಭಿಸಿದ್ದಾರೆ. ಸರ್ಕಾರ ಇದಕ್ಕೆ ಸ್ಪಂದಿಸದೆ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಮುಷ್ಕರ ಮಾಡುತ್ತೇವೆ ಎಂದು ಮಾಧ್ಯಮದ ಮೂಲಕ ಗ್ರಾಮ ಆಡಳಿತ ಅಧಿಕಾರಿಗಳ ಬಾದಾಮಿ ತಾಲೂಕು ಉಪಾಧ್ಯಕ್ಷೆ ಕೇಕಲ ಸರ್ಕಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಸಿಎಸ್ ನದಾಫ್ ಪಾಂಡು ತಳವಾರ ಮಾಧ್ಯಮದ ಎದುರು ತಮ್ಮ ಅಳನನ್ನು ಹೇಳಿಕೊಂಡರು. ಗ್ರಾಮ ಆಡಳಿತಾಧಿಕಾರಿ ಕುಳಗೇರಿ. ನಾನು 17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು 2012ರಲ್ಲಿ ಗ್ರಾಮ ಆಡಳಿತಾಧಿಕಾರಿ ಕುಳಗೇರಿ ಅಂತ ಬಾದಾಮಿ ಸೇವೆಯಲ್ಲಿ ಕಾರ್ಯನಿರತನಾಗಿರ್ತೇನೆ. ಈ 12 ವರ್ಷ ಸೇವೆಯಲ್ಲಿ ಭಾರತೀಯ ಸೇನೆಯಲ್ಲಿ ಇದ್ದಾಗ ಕೂಡ ನಮಗೆ ಇಷ್ಟು ಒತ್ತಡ ಇರಲಿಲ್ಲ. ಆದರೆ ಈ ಕಂದಾಯ ಇಲಾಖೆಯಲ್ಲಿ ಸೇರಿದ ಮೇಲೆ ಎಷ್ಟು ಒತ್ತಡಗಳೆಂದರೆ ಯಾವುದೇ ರೀತಿ ರಜಾ ದಿನಗಳು ಇರುವುದಿಲ್ಲ ಹಾಗೂ ಮೊಬೈಲ್ ಆ್ಯಪ್ ಕೆಲಸದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಕೂಡ ನಾವು ಹಳ್ಳಿಯಲ್ಲಿ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತದೆ. ಈ ರೀತಿಯಾಗಿ ಕಾರ್ಯನಿರ್ವಹಿಸುವವರು ಯಾವುದೇ ರೀತಿ ಕೂಡ ರಜೆ ಪಡೆದಿರುವುದಿಲ್ಲ. ದಾಖಲೆಗಳನ್ನು ತಾವು ಪರಿಶೀಲಿಸಬಹುದು. ನಮಗೆ ಯಾವುದೇ ಗಣಕಯಂತ್ರ ಮತ್ತು ಸ್ಕ್ಯಾನರ್ಗಳನ್ನು ಸಹ ನಮಗೆ ಇಲ್ಲಿಯೂ ಇದಿಲ್ಲ. ರ್ಯಾಂಕಿಂಗ್ ವ್ಯವಸ್ಥೆ ಇರೋದ್ರಿಂದ ನಮಗೆ ರ್ಯಾಂಕಿಂಗ್ ವ್ಯವಸ್ಥೆನ ಅದನ್ನು ತೆಗಿಬೇಕು. ಯಾಕಂದರೆ ರ್ಯಾಂಕಿಂಗ್ ವ್ಯವಸ್ಥೆಯಿಂದ ನಮಗೆ ಅಧಿಕ ಒತ್ತಡ ಆಗಿ ಎಲ್ಲರಿಗೂ BP, ಶುಗರು, ಥೈರಾಯ್ಡ್ ಅಂತಹ ಕಾಯಿಲೆಗಳು ಬಂದು ಅನಾರೋಗ್ಯದಿಂದ ನಮ್ಮ ಇಲಾಖೆಯಲ್ಲಿ ಇರುವವರು ಯಾರೂ ಪೂರ್ಣಾವಧಿ ಸೇವೆಯನ್ನು ಪೂರ್ಣಗೊಳಿಸದೆ 40 ವರ್ಷದ ಒಳಗೇ ತೀರ್ಕೊಳ್ತಿರೋಂತಹ ಮೌನವಾಗಿ ಶಾಂತಿಯುತವಾಗಿ ನಮ್ಮ ಬಾದಾಮಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾವಿವತ್ತು ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ನಮಗೆ ಸೌಕರ್ಯಗಳನ್ನು ನ್ಯಾಯಯುತ ಬೇಡಿಕೆ ಕಾರ್ಯಕ್ಕೆ ಸಲ್ಲಿಸಿದ್ದೀವಿ. ಎಲ್ಲವನ್ನು ಬೇಕು ಅಂದಾಗ ಮಾತ್ರ ಹಾಜರಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ವರದಿ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.